ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ಸಾರಿ ಮತ್ತೆ ನನ್ನ ವಾಯ್ಸ್ ಪ್ರಾಬ್ಲಮ್ ಆಗಿದೆ. ಅಂದ್ರೆ ಈ ವ್ಲಾಗ್ ಅಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ವಾಯ್ಸ್ ಚೆನ್ನಾಗಿದೆ, ಬಟ್ ವಾಯ್ಸ್ ಓವರ್ ನಾನು ಏನ್ ಕೊಡುವ ಟೈಮಲ್ಲಿ ನನ್ಗೆ ಈ ತರ ಪ್ರಾಬ್ಲಮ್ ಆಗಿದ್ದು. ಇದನ್ನ ಶೂಟ್ ಮಾಡ್ಕೊಂಡ್ವಲ್ಲ ಹಿಂದಿನ ದಿನ ನೈಟ್, ಇವತ್ತು ನಾನು ಬೆಳಿಗ್ಗೆ ಶೂಟ್ ಮಾಡ್ತಾ ಇದ್ದೀನಿ. ನೈಟ್ ಅಲ್ಲಿ ಐಸ್ ಕ್ರೀಮ್ ತಿನ್ಬಿಟ್ಟೆ. ಮೇ ಬಿ ಒಂದು 10-10:30 ಆಗಿತ್ತು ಅನ್ಸುತ್ತೆ. ಐಸ್ ಕ್ರೀಮ್ ತಿನ್ಬಿಟ್ಟೆ. ಅವತ್ತಿನ ದಿನ ಏನೂ ಆಗಿರ್ಲಿಲ್ಲ ನನಗೆ. ಈ ಶೂಟ್ ಮಾಡಿದ ದಿನ ಎಲ್ಲ ಏನೂ ಪ್ರಾಬ್ಲಮ್ ಆಗಿರ್ಲಿಲ್ಲ, ಬಟ್ ನೆಕ್ಸ್ಟ್ ಡೇ ಫುಲ್ ಕೋಲ್ಡ್ ಆಗೋಯ್ತು. ಹಂಗಾಗಿ ನನಗೆ ವಾಯ್ಸ್ ಪ್ರಾಬ್ಲಮ್ ಆಗಿದೆ. ನಾನು ಇವನ್ ಒಂದು ಮಿನಿ ಬ್ಲಾಗ್ ಸಹ ಹಾಕಿದ್ದೆ, ಸ್ವಲ್ಪ ಕೋಲ್ಡ್ ಆಗಿದೆ ಅಂತ ಹೇಳಿ. ಹಂಗಾಗಿ ಈ ಬ್ಲಾಗ್ ನೋಡಕ್ ಹೋದ್ರೆ ನೀವು ಬೆಳಿಗ್ಗೆನೆ ಸ್ವಲ್ಪ ಬೇಗನೆ ಎದ್ದು ಟಿಫನ್ ಎಲ್ಲ ಮಾಡ್ಕೊಂತ ಇದ್ದೀನಿ. ಇನ್ನ ಕಾಯಿಸಿರುವಂತ ಎಣ್ಣೆ ಇರುತ್ತೆ ಅಲ್ವಾ, ಯೂಶಲಿ ನಾನೇನ್ ಮಾಡ್ತೀನಿ ಅಂದ್ರೆ ಡೀಪ್ ಫ್ರೈ ಏನಾದ್ರು ಮಾಡ್ತೀವಿ ಅಂದ್ರೆ ನಾನು ಒಂದೇ ಸತಿನೇ ಅದನ್ನ ಯೂಸ್ ಮಾಡೋದು. ಅಂದ್ರೆ ಡೀಪ್ ಫ್ರೈಗೆ ಅದನ್ನ ಈ ತರದ್ದು ಇದನ್ನ ತಗೊಂಡಿದ್ದೀನಿ. ಸೊ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟು ಮತ್ತೆ ನಾನು ಅಡುಗೆಗಳಿಗೆ ಅದನ್ನ ಬಳಸ್ಕೊತಾ ಇರ್ತೀನಿ. ಅಂದ್ರೆ ಫಸ್ಟ್ ಅದನ್ನ ಖಾಲಿ ಮಾಡ್ಬಿಡ್ತೀನಿ. ಅಂದ್ರೆ ನಾನ್ ವೆಜ್ ಕಬಾಬ್ ಏನಾದ್ರು ಮಾಡಿದ್ರೆ ಅದೇ ಸಪ್ರೇಟ್ ಆಗಿ ಸ್ಟೋರ್ ಮಾಡಿರ್ತೀನಿ. ಪಕೋಡ ಬಜ್ಜಿ ಈ ತರ ಮಾಡಿದ್ರೆ ಆ ಎಣ್ಣೆನೆ ಸಪ್ರೇಟ್ ಆಗಿ ಸ್ಟೋರ್ ಮಾಡಿ ಇಟ್ಕೊಂಡು ಮತ್ತೆ again ಅದನ್ನ ನಾನು ಡೀಪ್ ಫ್ರೈಗೆಲ್ಲ ಏನು ಬಳಸಕ್ ಹೋಗೋದಿಲ್ಲ. ಸೊ ಇನ್ನು ಇವತ್ತು ಸ್ವಲ್ಪ ಟಿಫನ್ ಸಿಂಪಲ್ ಆಗೇ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಚಪಾತಿ ಸಿಂಪಲ್ ಅಂತಂದರೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಏನಕ್ಕೆ ಅಂದರೆ ಹೊರಗಡೆ ಹೋಗ್ತಾ ಇದ್ದೀವಿ, ನಮ್ಮ ಮನೆಯವ್ರು ಬೇಡ ಔಟ್ಸೈಡೇ ತಿನ್ಬಿಡೋಣ, ಬೇಗ ರೆಡಿ ಆಗಿಬಿಡು ಅಂತ ಹೇಳಿದ್ರು. ಬಟ್ ನನಗೇನಂದರೆ ಮಧ್ಯಾಹ್ನ ಮತ್ತು ನೈಟ್ ನಾವು ಔಟ್ಸೈಡೇ ತಿಂತೀವಿ. ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ಆದರೂ ಮನೇಲೇ ಮಾಡ್ಕೊಂಬಿಡೋಣ ಅಂತ. ಚಿತ್ರಾನ್ನ ಅಂತ ಅಂದ್ಕೊಂಡೆ, ಬೇಗ ಆಗೋಗುತ್ತೆ ಅಂತ ಹೇಳಿ. ನನ್ನ ಮಕ್ಕಳಿಗೆ ಇಬ್ಬರಿಗೂ ಇಷ್ಟ ಆಗೋದಿಲ್ಲ ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ ಇಂಥ ಟಿಫನ್ಸ್ ಅವ್ರು ಲೈಕ್ ಮಾಡೋದೇ ಇಲ್ಲ. ಚಪಾತಿ ಅಂದ್ರೆ ಸ್ವಲ್ಪ ಖುಷಿಯಾಗಿ ತಿಂತಾರೆ, ಯಾಕಂದ್ರೆ ಈಗ ಅವ್ರಿಗೋಸ್ಕರನೇ ನಾವು ಹೋಗ್ತಾ ಇರೋದು. ಅವರೇ ಕರೆಕ್ಟ್ ಆಗಿ ತಿಂದಿಲ್ಲ ಅಂದ್ರೆ ಅವ್ರಿಗೆ ಎನರ್ಜಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇವತ್ತು ಅಂತ ಹೇಳಿ ಚಪಾತಿ ಆದ್ರೂ ಮಾಡಿದ್ರೆ ಅಟ್ಲೀಸ್ಟ್ 2 ಚಪಾತಿ ತಿನ್ಕೋತಾರೆ ಅಂತ ಅಂದ್ಬಿಟ್ಟು ಬೇಗ ಸ್ವಲ್ಪ ಪಲ್ಯ ಮಾಡಿ ಇಟ್ಬಿಡ್ತಿದ್ದೀನಿ. ಪಲ್ಯ ಮಾಡಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಅವ್ರಿಗೆ ಬಿಸಿ ಬಿಸಿಯಾಗಿ ಚಪಾತಿ ಮಾಡ್ಕೊಡೋಣ ಅಂತ ಹೇಳಿ ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅವರಿಬ್ರು ನನ್ಕಿಂತ ಮುಂಚೆನೆ ಎದ್ದಿದ್ರು. ಅಂದ್ರೆ ರೂಮಿಂದ ಈಚೆನೆ ಬಂದಿಲ್ಲ ಇಬ್ರು. ಫುಲ್ಲು ನೆನ್ನೆ ನೈಟ್ ಇಂದ ಅವ್ರದ್ದು ಎಲ್ಲಾ ತಯಾರಿಗಳು ನಡೀತಾ ಇದೆ. ಇವಾಗ್ಲೂ ಅಷ್ಟೇ ಸ್ನಾನ ಏನೋ ಇಬ್ರು ಮಾಡ್ಕೊಂಡಿದ್ರು. ಎಗೇನ್ ಅವ್ರದ್ದು ಕೆಲವೊಂದು ಐಟಮ್ಸ್ ಎಲ್ಲ ಪ್ಯಾಕ್ ಮಾಡೋದು ಅದು ಇದು ಅಂತ ಅನ್ಕೊಂಡು ಬೆಳಿಗ್ಗೆಯಿಂದ ಒಂದ್ ಸತಿನೂ ಕೆಳಗಿಳ್ದಿಲ್ಲ. ಅಂದ್ರೆ ಜಸ್ಟ್ ಒಂದ್ ಸತಿ ಬಂದು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಮತ್ತೆ ಮೇಲೋಗಿರೋರು ಬಂದೇ ಇಲ್ಲ. ಸೊ ಇವಾಗ ನಾನು ಹೋಗಿ ನೋಡ್ಬೇಕು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ನಿಮ್ಮ ಪುಷ್ಪಾಂಜಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ಎಲ್ಲ ಕೆಲಸ ಮುಗಿಸಿ ನಾನು ರೆಡಿ ಆಗಿದ್ದೀನಿ. ಇವತ್ತು ಆ್ಯಕ್ಚುಲಿ ನಾವು ಮೈಸೂರಿಗೆ ಬರ್ತಾ ಇದ್ದೀವಿ. ಸೊ ಮೈಸೂರಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಆಗಿರೋದು. ಏನಕ್ಕೆ ಮೈಸೂರು ಅಂತ ಅಂದರೆ ಇವತ್ತು ಮಕ್ಕಳಿಬ್ಬರದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಹಾಗಾಗಿ ಬರ್ತಿರೋದು. ಸೊ ನಾನು ಈ ರೀತಿ ಸಿಂಪಲ್ಲಾಗಿ ಸ್ಯಾರಿನೇ ಕಂಫರ್ಟ್ ಅನಿಸುತ್ತೆ ನನಗೆ ಡ್ಯಾನ್ಸ್ಗೆ ಏನಾದರೂ ಪ್ರೋಗ್ರಾಮ್ ನೋಡ್ಲಿಕ್ಕೆ ಹೋದರೆ. ಹಾಗಾಗಿ ನಾನು ಸ್ಯಾರಿನೇ ಉಟ್ಕೊಂಡಿದ್ದೀನಿ. ಈವ್ನಿಂಗ್ ಇರೋದು ಆ್ಯಕ್ಚುಲಿ ಪ್ರೋಗ್ರಾಮು, ಬಟ್ ನಾವು ಬೆಳಗ್ಗೆನೇ ಬಿಡ್ತಿದ್ದೀವಿ. ಮಕ್ಕಳು ಮಧ್ಯಾಹ್ನಕ್ಕೆಲ್ಲ ಅಲ್ಲಿ ರೀಚ್ ಆಗಬೇಕು ಅಂತ ಹೇಳಿ ಅವರ ಡ್ಯಾನ್ಸ್ ಟೀಚರ್ಸ್ ಏನಿದ್ದಾರೆ ಅವರು ಹೇಳಿದ್ದಾರೆ. ಹಾಗಾಗಿ ಸೊ ಈಗ ನಮ್ಮ ಮಕ್ಕಳಿಬ್ರು ಏನು ಮಾಡ್ತಿದ್ದಾರೆ ರೂಮಲ್ಲಿ ಅನ್ನೋದನ್ನು, ಒಳಗಡೆ ಇದ್ದಾರೆ. ಸೊ ನಾನು ಶೇರ್ ಮಾಡ್ತೀನಿ. ಅವರಿಬ್ಬರು ಏನೋ ಸಮಥಿಂಗ್ ಪ್ಯಾಕಿಂಗ್ ಅಂತೆ, ಐರನಿಂಗು, ಬೆಳಗ್ಗೆಯಿಂದ ಫುಲ್ಲು ಬ್ಯುಸಿ ಆಗಿದ್ದಾರೆ. ಸೊ ಅವರೆಲ್ಲ ಏನೇನು ಪ್ಯಾಕ್ ಮಾಡ್ಕೊಂಡಿದ್ದಾರೆ, ರೆಡಿ ಆಗಿದ್ದಾರೆ, ಏನು ಯಾವ ಥರ ಆಗಿದೆ ಎಲ್ಲಾನು ಅನ್ನೋದನ್ನು ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಆಯ್ತಮ್ಮ, ಪ್ಯಾಕಿಂಗ್ ಎಲ್ಲ ಮುಗೀತಾ ಇಬ್ಬರದು? ಮಾಡ್ಕೊಂಡಿದ್ದೀರಾ? ಬ್ಯಾಗು ಕೆಳಗಡೆ ಇದೆ, ಆಲ್ರೆಡಿ ಕೆಳಗಿಕ್ಬಿಟ್ಟಿದ್ಯಾ? ಏನಿದೆಲ್ಲಾನು? ಸೊ ಒಂದು ಭರತನಾಟ್ಯಂ ಡ್ಯಾನ್ಸರ್ದು ಇಷ್ಟೆಲ್ಲ ಐಟಮ್ಸ್ ಇರುತ್ತೆ. ಓಕೆ, ನಿಂದು ಪ್ಯಾಕಿಂಗ್ ಎಲ್ಲ ಆಯ್ತಾ? ನಂದೇ ಬ್ಯಾಗ್. ನಿಂದೇ ಬ್ಯಾಗ? ಅದು ಬರೀ ಒಬ್ಬರದು, ಅದು ಇನ್ನೊಬ್ಬರದು ಕೆಳಗಿದೆ. ಇನ್ನು ಹೊರಟಿದ್ದೀವಿ ಮೈಸೂರಿಗೆ. ಮೇ ಬಿ ಇನ್ನು 1.5 ಅವರ್ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಎಷ್ಟು 1.5 ಅವರ್ ಆಗುತ್ತದೆ. ಸೊ ಇನ್ನು ಅಲ್ಲಿ ಹೋಗಿ ನೋಡಬೇಕು, ಮಕ್ಕಳು ರೆಡಿ ಆಗೋದು ಅದೆಲ್ಲನೂ ಇರುತ್ತೆ. ಮತ್ತು ಮುಂಚೆ ಅಂದರೆ ನನಗೆ ಮೈಸೂರು ಅಂತ ಅಂದರೆ ಏನೋ ಒಂದು ಇದಿತ್ತು, ಅಂದರೆ ಯಾವಾಗೋ ಒಂದು ಸತಿ ನಾವು ಹೋಗೋ ಥರ ಇತ್ತು. ಹಾಗೆಯೇ ಈಗ ನಾವೆಲ್ಲಾದರೂ ಔಟ್ ಆಫ್ ಟ್ರಿಪ್ ಮಡಿಕೇರಿ ಸೈಡ್ ಆ ಕಡೆ ಎಲ್ಲ ಹೋದಾಗ ಮೈಸೂರಿಗೆ ಹೋಗೋ ಥರ ಇದ್ದಿದ್ದು. ಅಷ್ಟೊಂದೇನು ನಮ್ಗೆ ಇದಿರಲಿಲ್ಲ. ಬಟ್ ಇವಾಗ ಮೈಸೂರು ಅಂದರೆ ಒಂಥರ ನಿಜವಾಗ್ಲೂ
ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಏನೋ ಪಕ್ಕದಲ್ಲೇ ಇದೆ ಅಂತ ಹೇಳಿ ಅನಿಸುತ್ತೆ. ಒಂದೇನಂದರೆ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಇವಾಗ ತುಂಬ ಬೇಗ ರೀಚ್ ಆಗ್ಬೋದು ಬೆಂಗಳೂರಿಂದ ಮೈಸೂರಿಗೆ, ಅದು ಇನ್ನೊಂದು ನಮ್ಮ ಅರ್ನಿ ಕಲೆಕ್ಷನ್ದಿಂದನೂ ಒಂದು ಅಟ್ಯಾಚ್ಮೆಂಟು. ನನಗೆ ಮೈಸೂರಿಂದ ಸಿಕ್ಕಾಪಟ್ಟೆ ಬುಕ್ಕಿಂಗ್ಸ್ ಆಗುತ್ತೆ, ತುಂಬ ಒಳ್ಳೊಳ್ಳೆ ಕ್ಲೈಂಟ್ಸ್ ಇದ್ದಾರೆ ಮೈಸೂರಿಂದ ನಮ್ಮ ಅರ್ನಿ ಕಲೆಕ್ಷನ್ಗೆ. ಅದು ಒಂದು ಇದು ಅಂದರೆ ಇನ್ನೊಂದು ಬಂದು ಈಗ ಅನಿ ಬೇರೆ ಮೈಸೂರಲ್ಲೇ ಇಂಟರ್ನ್ಶಿಪ್ ಮಾಡ್ತಿದ್ದಾಳಲ್ವ, ಸೊ ಅದು ಒಂದು. ಸೊ ಎಲ್ಲೋ ಒಂದು ಕಡೆ ಮೈಸೂರಿಗೆ ತುಂಬ ಕನೆಕ್ಟ್ ಆಗಿಬಿಟ್ಟಿದ್ದೀವಿ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಸೊ ಇವಾಗ ಅವಾಗಂತೂ ಹೋಗ್ತಾನೆ ಇರ್ತೀವಿ. ಇವನ್ ನಮ್ಮನೆಯವರು ಅಷ್ಟೇ, ಅವರು ಕೆಲಸದ ಮೇಲೆ ತುಂಬ ಓಡಾಡ್ತಾರೆ ಮೈಸೂರಿಗೆ. ಈಗ ಅದನ್ನೇ ಹೇಳ್ತಾ ಇದ್ರು, ವೀಕ್ಲಿ ಹೋಗ್ತಾ ಇದ್ದೆ, ಇವಾಗ 1 ಮಂತಿಂದ ಸ್ವಲ್ಪ ಹೋಗಿಲ್ಲ ಅಷ್ಟೇ, ಅವಾಗ ವಾರ ಮೈಸೂರಿಗೆ ಹೋಗ್ತಿದ್ದೆ ನಾನು ಅಂತ ಅವರು ಅದನ್ನೇ ಹೇಳ್ತಾ ಇದ್ರು. ಏನೇ ಆಗಲಿ ಕೆಲವೊಂದು ಅಟ್ಯಾಚ್ಮೆಂಟ್ಸ್ ಹೆಂಗಾಗೋಗ್ಬಿಡತ್ತೆ ಅಂದರೆ ಇವಾಗ ಲೈಕ್ ಅಂದರೆ ಈಗ ಬೆಂಗಳೂರು ಅಂದರೆ ನಮ್ಮೂರು ಅಂತ ಹೇಳಿ ಯಾವ ಥರ ಇತ್ತು ಫೀಲು, ಈಗ ನಮಗೆಲ್ಲೋ ಒಂದು ಕಡೆ ಮೈಸೂರು ಅನ್ನೋದು ಸಹ ಅದೇ ಥರ ಫೀಲ್ ಬಂದ್ಬಿಟ್ಟಿದೆ. ಮತ್ತು ಇನ್ನೊಂದು ಏನಂದರೆ ಮೈಸೂರು ಸಿಕ್ಕಾಪಟ್ಟೆ ಕ್ಲೀನು ಮತ್ತು ತುಂಬ ಒಂಥರ ಸೈಲೆಂಟಾಗಿ ಇರುತ್ತೆ, ಅದು ನಾನು ನೋಡಿರೋ ಪ್ರಕಾರ. ಅಂದರೆ ಬೆಂಗಳೂರಲ್ಲಿ ನಾವು ಒಂಥರ ಗಿಜಿ ಅಂತ ಈ ಟ್ರಾಫಿಕ್ ಆಗಿರ್ಬೋದು, ಈ ಒಂಥರ ಜನಸಂದಣಿ ಜಾಸ್ತಿ ಅಲ್ವಾ, ಪಾಪ್ಯುಲೇಷನ್ ಎಲ್ಲಾನು. ಬಟ್ ಮೈಸೂರೇ ಒಂಥರ ಇರುತ್ತೆ. ಸುಮಾರು ಜನ ಏನು ಹೇಳ್ತಾರೆ ಅಂದರೆ ಮೈಸೂರಲ್ಲಿರೋರಿಗೆ ಬೆಂಗಳೂರಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳ್ತಿರ್ತಾರೆ ಅಡ್ಜಸ್ಟ್ ಆಗೋದಕ್ಕೆ. ಮೇ ಬಿ ಅದೇ ರೀಸನ್ ಅಂತ ನಾನು ಅನ್ಕೊಂತಿರ್ತೀನಿ. ಮತ್ತು ತುಂಬ ಕಾಮ್ ಆಗಿರುತ್ತೆ ಮೈಸೂರು, ನಿಜವಾಗ್ಲೂ ಅಲ್ಲಿನ ಜನನೂ ಅಷ್ಟೇ ಹಂಗೇ ಇರುತ್ತೆ. ಸೊ ಈ ಥರ ಇದೆ. ಇನ್ನು ಇವಾಗ ನಾವು ಅಲ್ಲಿ ಹೋಗಿ ಅಲ್ಲಿ ಹೋದ್ಮೇಲೆ ಮಕ್ಕಳು ರೆಡಿ ಆಗೋದಕ್ಕೆ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಬೇಕು. ಆಮೇಲೆ ನೋಡೋಣ, ಇನ್ನು ಮಧ್ಯಾಹ್ನ ಲಂಚ್ ಅವ್ರಿಗೆ ಅಲ್ಲೇ ಇರುತ್ತೆ ಅಂತ ಹೇಳ್ತಿದ್ದಾರೆ ಮಕ್ಕಳಿಗೆ. ನಾನು ಮತ್ತು ಮನೆಯವ್ರು ಮಾತ್ರನೇ ಎಲ್ಲಾದರೂ ಹೊರಗಡೆ ಹೋಗಿ ಊಟ ಮಾಡ್ಕೊಬೇಕು. ಈ ಥರ ಇದೆ. ಇನ್ನು 1 ಅವರ್ ಅಷ್ಟೇ. ಸೊ ಇನ್ನು ಆರ್ನಿ ಕಲೆಕ್ಷನ್ದು ಆಲ್ಮೋಸ್ಟ್ ವಿಡಿಯೋ ಎಲ್ಲ ಮಾಡಿ ಎಲ್ಲ ಮುಗಿಸ್ಬಿಟ್ಟು ಬಂದಿದ್ದೀನಿ. ಸ್ಟಾಫ್ ಆಲ್ರೆಡಿ ಎಲ್ಲನೂ ಮಾಡ್ತಿದ್ದಾರೆ. CCTV ಕ್ಯಾಮ್ರಾದು ಮೊಬೈಲಲ್ಲೇ ಆ್ಯಕ್ಸೆಸ್ ಇರುತ್ತಲ್ವ, ನಾನು ಅದರಲ್ಲಿ ಚೆಕ್ ಮಾಡ್ಕೋತಿರ್ತೀನಿ. ಏನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜಸ್ ಮಾಡ್ತಾರೆ, ಅವರು ಫೋನ್ ಮಾಡ್ತಾರೆ, ಮೆಸೇಜಸ್ ಮಾಡ್ತಾರೆ. ಸೊ ಹಾಗೆ ಹೆಂಗೋ ಆಗುತ್ತೆ. ಸೊ ಈ ಥರ ಇದೆ. ಈವ್ನಿಂಗ್ ಬಂದುಬಿಡ್ತೀವಿ, ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನೈಟ್ ಬಂದುಬಿಡ್ತೀವಿ. ಮಕ್ಕಳಿಬ್ರು ಅಂತೂ ತುಂಬಾನೇ ಬೇಗ ಎದ್ದಿದ್ರು ಮತ್ತೆ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ರಿಹರ್ಸಲ್ಸ್ ಇತ್ತು. ಇವ್ರು ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಅವರು ಟೀಚರ್ಸ್ ಹೇಗೆ ಅಂತ ಅಂದ್ರೆ ತುಂಬಾ ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಚಿಕ್ಕ ವಿಚಾರನೂ ಸಹ ತುಂಬಾ ಡಿಟೇಲಿಂಗ್ ಆಗಿ ಅವರು ನೋಡ್ತಿರ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಅದು ತುಂಬಾ ಒಳ್ಳೇದು ಅಂತಾನೆ ನನ್ಗೂ ಅನ್ಸುತ್ತೆ. ಸೊ ಹಂಗಾಗಿ ಅವರು ತುಂಬಾ ಪ್ರಾಕ್ಟೀಸಸ್, ಹೆವಿ ಪ್ರಾಕ್ಟೀಸ್, ರಿಹರ್ಸಲ್ಸ್ ಅಂತ ಹೇಳಿ ಮಾಡಿಸ್ತಾನೆ ಇದ್ರು. ನೆನ್ನೆನೂ ಆಲ್ಮೋಸ್ಟ್ ಆಲ್ ಅವರು ಸಂಜೆವರೆಗೂ ಡ್ಯಾನ್ಸ್ ಕ್ಲಾಸ್ ಅಲ್ಲೇ ಬಂದು, ನೈಟ್ ಏನೋ ಬಂದು ಅವರು ಏನು ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಂಡಿದ್ದು ಅಷ್ಟೇನೆ. ಮೊನ್ನೆನೆ ಕಾಸ್ಟ್ಯೂಮ್ ಎಲ್ಲ ಕೊಟ್ಟಿದ್ರು, ಎಗೇನ್ ಕಾಸ್ಟ್ಯೂಮ್ ಎಲ್ಲ ಸ್ವಲ್ಪ ಆಲ್ಟರ್ ಮಾಡಿಸ್ಕೊಂಡು, ಇವೆಲ್ಲ ತುಂಬಾ ಕೆಲಸಗಳಿರತ್ತೆ. ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಅಂದ್ರೆ ಅಷ್ಟು ಈಸಿ ಆಗಿರೋದಿಲ್ಲ. ಸೊ ಹಂಗಾಗಿ ಮಕ್ಳಿಬ್ರು ಕಾರ್ ಹತ್ತುತ್ತಿದ್ದಂಗೆನೆ ಚಪಾತಿ ಬೇರೆ 2 ತಿಂದಿದ್ರು, ನಿದ್ದೆ ಮಾಡ್ಬಿಟ್ಟಿದ್ದಾರೆ. ಇನ್ನ ನಮ್ಮನೆಯವರು ಈ ತರ ನಾವು ಡ್ರೈವಿಂಗ್ ಮಾಡ್ಕೊಂಡು ಹೋಗುವಾಗ ಸಿಕ್ಕಾಪಟ್ಟೆ ಏನೇನೋ ಅವ್ರನ್ನವರು ಸ್ವಲ್ಪ ಹೊಗಳ್ಕೊಡೋದು ಜಾಸ್ತಿ. ಆಕ್ಚುಲಿ ನಾನು ಇದು ಹಾಕಿದ್ದೆ ವಾಯ್ಸ್, ಬಟ್ ಬೇಡ ಅನ್ಬಿಟ್ಟು ಮತ್ತೆ ನಾನು ಅದನ್ನೆಲ್ಲ ತೆಗೆದ್ಬಿಟ್ಟೆ. ಅವರು ಸುಮ್ನೆ ಡ್ರೈವಿಂಗ್ ಮಾಡುವಾಗ ಏನಾದ್ರು ಒಂದು ಟೀಸ್ ಮಾಡ್ತಿರ್ತಾರಲ್ವಾ, ಅದನ್ನ ಹಂಗೆ ಹಾಕಿದ್ದೆ. ಆಮೇಲೆ ನನ್ಗೆ ಯಾಕೆ ಬೇಕು, ಯಾರಾದ್ರೂ ಏನಾದ್ರು ಕಮೆಂಟ್ ಮಾಡಿದ್ರೆ ಅನ್ಬಿಟ್ಟು ತೆಗೆದ್ಬಿಟ್ಟೆ ಅಷ್ಟೇ ಇದನ್ನ. ಆಮೇಲೆ ಮಕ್ಕಳಿಗೆ ಆಕ್ಚುಲಿ ಅಲ್ಲೇನೆ ಲಂಚ್ ಅರೇಂಜ್ ಮಾಡಿದ್ರು. ಸರಿ ಅಲ್ಲೇ ಅವ್ರನ್ನ ಬಿಟ್ಬಿಟ್ಟು ಆಮೇಲೆ ನಾವು ಊಟಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಬಟ್ ನಾವೇ ಸ್ವಲ್ಪ ಅಂದ್ರೆ ನಮ್ಮ ಮನೆಯವ್ರು ಸ್ವಲ್ಪ ಕೆಲಸ ಇತ್ತು ಅಂತ ನಾವೇ ಸ್ವಲ್ಪ ಬೇಗ ರೀಚ್ ಆಗ್ಬಿಟ್ವಿ. ಅವ್ರು ಇನ್ನೂ ಬಂದಿರ್ಲಿಲ್ಲ, ಅವರೆಲ್ಲ ಒಟ್ಟಿಗೆ ಒಂದು ಟಿ ಏನೋ ಮಾಡ್ಕೊಂಡು ಬರೋದಿತ್ತು, ಬಂದಿರ್ಲಿಲ್ಲ. ಸರಿ ಮಕ್ಕಳನ್ನಿಬ್ಬರನ್ನೇ ಅಲ್ಲಿ ಬಿಡಕ್ ನಮಗೂ ಯಾಕೋ ಮನ್ಸು ಒಪ್ಲಿಲ್ಲ. ಅದ್ರಲ್ಲೂ ನಮ್ಮ ಮನೆಯವರು ಸ್ವಲ್ಪ ತುಂಬಾನೇ ಇದು ಮಾಡ್ತಾರೆ. ಹಂಗಾಗಿ ನಡೀರಿ ಲಂಚ್ ನಾವೇ ಹೊರಗಡೆ ತಿನ್ಕೊಂಡ್ಬಿಟ್ಟು ಆಮೇಲೆ ಡ್ರಾಪ್ ಮಾಡ್ತೀನಿ, ಪರವಾಗಿಲ್ಲ
ಅವ್ರೇನೋ ಕೂಪನ್ ಕೊಟ್ಟಿರ್ತಾರೆ ಅಂತ ಹೇಳ್ತಾ ಇದ್ರು ಮಕ್ಕಳು. ಇಟ್ಸ್ ಓಕೆ ಬಿಡಮ್ಮ, ಅವ್ರು ಯಾರಾದ್ರೂ ಬಂದಿರೋರು ತಿನ್ಕೋತಾರೆ ನಡೀರಿ ಅಂತ ಹೇಳಿ ಕರ್ಕೊಂಡೋಗಿ ಆಮೇಲೆ ನಾವು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡ್ವಿ. ಇನ್ನ ಮಕ್ಕಳು ನಾರ್ಮಲ್ ಆಗಿ ಡ್ಯಾನ್ಸ್ ಎಲ್ಲ ಮಾಡಿದಾಗ ನಾನ್ ವೆಜ್, ನಾನು ನಮ್ಮನೆಯವರು ಏನ್ ಪ್ಲಾನ್ ಮಾಡ್ಕೊಂಡಿದ್ವಿ ಅಂದ್ರೆ ಮಕ್ಕಳನ್ನ ಅಲ್ಲಿ ಬಿಟ್ಬಿಟ್ಟು ನಾವ್ ಯಾವ್ದಾದ್ರು ಒಳ್ಳೆ ನಾನ್ ವೆಜ್ ರೆಸ್ಟೋರೆಂಟ್ ಹೋಗೋಣ ಅಂತಾನೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು. ಆಕ್ಚುಲಿ ನಾನ್ ವೆಜ್ ರೆಸ್ಟೋರೆಂಟ್ಗೆ ಹೋದ್ವಿ, ಬಟ್ ಏನಂತಂದ್ರೆ ಮಕ್ಳದು ಡ್ಯಾನ್ಸ್ ಇತ್ತಲ್ವಾ, ಸೊ ಅವರು ತಿನ್ನೋದಿಲ್ಲ. ಇನ್ನು ಅವ್ರನ್ನ ಬಿಟ್ಟು ನಾವ್ ಹೆಂಗ್ ತಿನ್ನೋದು ಅಂತ ಅನ್ಬಿಟ್ಟು ಆಂಧ್ರ ಮಿಲ್ಸ್, ಅದೇ ನಾರ್ಮಲ್ ವೆಜ್ ಮಿಲ್ಸ್ ಬರುತ್ತಲ್ವಾ, ಅದೇ ತಗೊಂಡ್ವಿ. ಮಕ್ಕಳು ಮಾತ್ರ ರೋಟಿ ಪನ್ನೀರ್ ಆ ಥರ ಎಲ್ಲ ಅವರು ತಗೊಂಡ್ರು. ನಾನು ಅದೇ ರೇಗಿಸ್ತಾ ಇದ್ದೆ, ಬೆಳಿಗ್ಗೆನೂ ಚಪಾತಿ ತಿಂದು ಮತ್ತೆ ರೋಟಿನೇ ತಿಂತಿದ್ದೀರಾ ಅಂತ ಹೇಳಿ. ಅದೇನೋ ನನ್ನ ಮಕ್ಕಳಿಗೆ ಅನ್ನ ಅನ್ನೋದಕ್ಕಿಂತ ಈ ಚಪಾತಿ, ರೋಟಿ, ದೋಸೆ ಇಂಥವೇ ಇಷ್ಟಪಡ್ತಾರೆ. ಸರಿ, ನಮ್ಮನೆಯವ್ರು ಅವ್ರಿಗೆ ಯಾವುದು ಇಷ್ಟನೋ ಹೊಟ್ಟೆ ತುಂಬಾ ತಿನ್ಲಿ ಬಿಡು, ಯಾಕಂದ್ರೆ ಡ್ಯಾನ್ಸ್ ಆಡ್ಬೇಕಲ್ವಾ ಸ್ಟೇಜ್ ಮೇಲೆ, ಎನರ್ಜಿ ಬೇಕು ಅಂತ ಹೇಳಿದ್ರು. ಸರಿ, ಆಮೇಲೆ ನಾವು ಲಂಚ್ ಮಾಡ್ತಿದ್ದಂಗೆನೆ ಅವ್ರ ಟೀಚರ್ಸ್ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ, ನಾವು ರೀಚ್ ಆಗಿದ್ದೀವಿ, ಬನ್ನಿ ಊಟಕ್ಕೆ ಅಂತ ಅನ್ಬಿಟ್ಟು. ಆಮೇಲೆ ಇವರು ಇಲ್ಲ ಅಕ್ಕ, ಆಲ್ರೆಡಿ ನಾವು ಇಲ್ಲಿ ಲಂಚ್ ಮಾಡ್ತಾ ಇದ್ದೀವಿ ಅಂತ ಅನ್ಬಿಟ್ಟು ಹೇಳಿ, ಆಮೇಲೆ ನಾವ್ ಎಗೇನ್ ವೆನ್ಯೂ ಏನಿರುತ್ತಲ್ವಾ ಡ್ಯಾನ್ಸ್ ಪ್ರೋಗ್ರಾಮ್ದು, ಅಲ್ಲಿಗೆ ಎಗೇನ್ ಹೋಗಿ ಮಕ್ಕಳನ್ನ ಡ್ರಾಪ್ ಮಾಡಿದ್ವಿ. ನಾವು ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿದ ತಕ್ಷಣ ನಮ್ಮನ್ನ, ಅಮ್ಮ ನೀವು ಹೋಗಿ ನಾವೇ ರೆಡಿ ಆಗ್ತೀವಿ ಅಂತ ಮಕ್ಕಳು ನನ್ನ ಕಳಿಸ್ಬಿಟ್ರು. ಇವಾಗಂತೂ ದೊಡ್ಡವ್ರಾಗ್ಬಿಟ್ಟಿದ್ದಾರೆ, ನನ್ನ ಕೈಯಲ್ಲಿ ಏನೋ ರೆಡಿ ಮಾಡಿಸ್ಕೊಳ್ಳೋದು ಆ ಥರ ಎಲ್ಲ ಏನೂ ಇಲ್ಲ. ಮತ್ತೆ ಅಲ್ಲಿ ಗ್ರೀನ್ ರೂಮ್ ಸ್ವಲ್ಪ ತುಂಬಾ ಚಿಕ್ಕದಾಗಿತ್ತು, ಎಲ್ಲಾರ್ಗು ಕಂಜೆಸ್ಟೇಬಲ್ ಆಗತ್ತೆ ಅಮ್ಮ, ನಮ್ಮ ಪಾಡಿಗೆ ನಾವು ರೆಡಿ ಆಗ್ತೀವಿ, ನಮ್ಗೇನಾದ್ರೂ ಹೆಲ್ಪ್ ಬೇಕು ಅಂದ್ರೆ ನಾನು ಕರಿತೀನಿ ಅಂತ ಅನ್ಬಿಟ್ಟು ಹೇಳಿದ್ರು. ಸೊ ನಾನು ಔಟ್ಸೈಡ್ ಅಲ್ಲೇ ವೇಟ್ ಮಾಡ್ಕೊಂಡಿದ್ದೆ. ಸೊ ಅವರೇ ರೆಡಿ ಆಗ್ಬಿಡ್ತಾರೆ. ನನ್ಗೇನು ಪ್ರಾಬ್ಲಮೇ ಇಲ್ಲ. ಈ ತರ ನನ್ನ ಮಕ್ಕಳೇ ಅಲ್ಲ, ಆಲ್ಮೋಸ್ಟ್ ಆಲ್ ಅಲ್ಲಿ ಇರುವಂತ ಎಲ್ಲಾ ಮಕ್ಕಳು ಅಷ್ಟೇ, ಅವ್ರಿಗವ್ರು ನೀಟಾಗಿ ರೆಡಿ ಆಗ್ತಾರೆ. ಇವನ್ ಮೇಕಪ್ ನೋಡ್ಬೋದು ನೀವು, ಅವ್ರದ್ದು ಎಷ್ಟು ಚೆನ್ನಾಗಿ ಮಕ್ಕಳೇ ಎಲ್ಲಾ ಮಾಡ್ಕೊಂಡಿದ್ರು. ನಿಜವಾಗ್ಲೂ ನಾನು ತುಂಬಾ ಸತಿ ಹೇಳಿದೀನಿ, ಭರತನಾಟ್ಯಂ ಕಾಸ್ಟ್ಯೂಮ್ಸ್ ಅಲ್ಲಿ ನನ್ನ ಮಕ್ಕಳನ್ನೇ ಅಲ್ಲ, ಬೇರೆ ಎಲ್ಲಾ ಹೆಣ್ಮಕ್ಳನ್ನ ನೋಡಕ್ಕೂ ಏನೋ ಒಂಥರ ಎಷ್ಟು ಮುದ್ದಾಗಿ ಕಾಣಿಸ್ತಿರ್ತಾರೆ ಅಂದ್ರೆ ಒಂಥರ ದೇವತೆಗಳನ್ನ ನೋಡ್ತಿದೀವಾ ಅಂತ ಅನ್ಬಿಟ್ಟು. ಅಂದ್ರೆ ನಾವು ಅವಾಗೆಲ್ಲ ಅಂದ್ರೆ ಅವಾಗ ನಮ್ಗೆ ಅಷ್ಟು ನಾಲೆಜ್ ಇಲ್ದಿದ್ದಾಗ ಚಿಕ್ಕ ಹುಡುಗರಲ್ಲಿ ನಾವು ಮೂವೀಸ್ ನೋಡ್ತಿದ್ವಿ ನೋಡಿ, ಒಂದು ಪೌರಾಣಿಕ ಮೂವೀಸ್, ಅದರಲ್ಲಿ ದೇವತೆಗಳನ್ನ ಯಾವ ರೀತಿ ಇರ್ತಿದ್ರೋ, ನಿಜ ಹೇಳ್ಬೇಕು ಅಂದ್ರೆ ಭರತನಾಟ್ಯಂ ಕಾಸ್ಟ್ಯೂಮ್ಸ್ ಅಲ್ಲಿ ಎಲ್ಲಾ ಮಕ್ಕಳು ಹಾಗೆ ಅದೇ ರೀತಿ ಕಾಣಿಸ್ತಾ ಇರ್ತಾರೆ. ಸೊ ಅವರೇ ನೀಟಾಗಿ ಮೇಕಪ್, ಹೇರ್ ಸ್ಟೈಲ್, ಜ್ಯುವೆಲ್ರಿ ಪ್ರತಿಯೊಂದು ಎಲ್ಲ ಅವರೇ ಮಾಡ್ಕೊಂತಾರೆ. ಅಂದ್ರೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತಾರೆ. ಇವ್ರಿಗವ್ರೀಗ ನಮ್ಮ ಹನಿ ಪಾವನಿಗೆ ಮಾಡಿದ್ರೆ ಪಾವನಿ ಹನಿಗೆ ಮಾಡ್ತಾಳೆ, ಇಲ್ಲಾಂದ್ರೆ ಬೇರೆ ಮಕ್ಕಳು ಇರ್ತಾರಲ್ವಾ, ಸೊ ಅವರು ಮಾಡ್ತಿರ್ತಾರೆ. ಸೊ ಹಂಗಾಗಿ ಅವ್ರಿಗೇನು ಪ್ರಾಬ್ಲಮ್ ಆಗ್ಲಿಲ್ಲ. ಸೊ ನಾನು ಆಮೇಲೆ ಫೈನಲ್ ಆಗಿ ಹೋದೆ, ಎಲ್ಲ ರೆಡಿ ಆಯ್ತಾ ಅಂತ ಕೇಳ್ದೆ. ಅಂದ್ರು. ಹೋಗ್ಬಿಟ್ಟು ನಾನು ಆಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅನ್ನ ಹಾಗೆ ತಗೊಂಡೆ. ಇನ್ನು ಯಾವಾಗ್ಲೂ ಅಷ್ಟೇ ಅವರು ಈ ತರ ಒಂದು ಡ್ಯಾನ್ಸ್ ಏನೇ ಒಂದು ಪ್ರೋಗ್ರಾಮ್ ಮಾಡಿದ್ರು ಫಸ್ಟ್ ಒಂದು ಪ್ರೇಯರ್ ಅಂತ ಹೇಳ್ಬಿಟ್ಟು ಒಂದು ಶ್ಲೋಕನೆಲ್ಲ ಹೇಳ್ಕೊತಾರೆ. ಅದು ತುಂಬಾ ಚೆನ್ನಾಗಿ ಇವರು ಡ್ಯಾನ್ಸ್ ಕ್ಲಾಸಲ್ಲಿ ಅದನ್ನೆಲ್ಲ ಗೈಡ್ ಮಾಡಿದ್ದಾರೆ. ಮತ್ತೆ ಅಲ್ಲಿ ಹನಿ ಪಕ್ಕ ಏನ್ ನಿಂತಿದ್ರು ಅಲ್ವಾ, ಬ್ಲೂ ಕಲರ್ ಡ್ರೆಸ್ಸು, ಅವರೇ ನಮ್ಮ ಹನಿ ಮತ್ತೆ ಪಾವನಿಯ ಡ್ಯಾನ್ಸ್ ಟೀಚರು, ಡಾಕ್ಟರ್ ಸಾಧನಾಶ್ರೀ ಅಂತ ಹೇಳಿ. ಆಕ್ಚುಲಿ ಅವರು ನಾಟ್ ಓನ್ಲಿ ಭರತನಾಟ್ಯಂ ಡ್ಯಾನ್ಸರು, ವಿದುಷಿ ಸಹ, ಅವರು ವಿದುಷಿ ಅಂತಾನು ಹೇಳ್ಬೋದು, ಪ್ಲಸ್ ಡಾಕ್ಟರ್, ಅವರು ಆಯುರ್ವೇದಿಕ್ ಡಾಕ್ಟರು ಸಹ. ನಿಜವಾಗ್ಲೂ ತುಂಬಾ ಚಿಕ್ಕ ಏಜ್ಗೆ ತುಂಬಾನೇ ಸಾಧನೆಗಳನ್ನ ಮಾಡಿದ್ದಾರೆ. ಅವ್ರ ಹೆಸರು ಸಾಧನಾ ಅಂತ ಇಟ್ಟಿರೋದು ಪರ್ಫೆಕ್ಟ್ ಆಗಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರ ಬಗ್ಗೆ ಏನೇ ಹೇಳಿದ್ರು ತುಂಬಾ ಜೆಂಟಲ್ಲು, ಬಟ್ ಏನ್ ಡಿಸಿಪ್ಲಿನ್ ವಿಚಾರಕ್ಕೆ, ಪಂಚುಯಾಲಿಟಿ ವಿಚಾರಕ್ಕೆ ಬಂದ್ರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದ್ದಾರೆ. ಅವ್ರು ಆ ರೀತಿ ಸ್ಟ್ರಿಕ್ಟ್ ಇರೋದಕ್ಕೆ ಅನ್ಸುತ್ತೆ ಮಕ್ಕಳು ಅಷ್ಟೇ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ಅವ್ರನ್ನ ತುಂಬಾ ಅಡೋರ್ ಮಾಡ್ತಾರೆ. ಅಕ್ಕ ಹೇಳಿದ್ರೆ ಮುಗ್ದೋಯ್ತು, ನೆಕ್ಸ್ಟ್ ಇನ್ನೊಂದು ಮಾತಿಗೆ ಅವರು ಯೋಚನೆನೇ ಮಾಡೋದಿಲ್ಲ. ಆ ರೀತಿ ಅವರು ಮಕ್ಕಳನ್ನಲ್ಲಿ ಇದ್ ಮಾಡ್ತಾರೆ. ನನ್ ಮಕ್ಕಳನ್ನೇ ಅಂತಲ್ಲ, ಪ್ರತಿಯೊಂದು ಮಕ್ಕಳನ್ನು ಅವ್ರು ಅದೇ ರೀತಿ ಮಾಡ್ತಾರೆ. ಕೆಲವರು ಅದನ್ನ ಪಾಸಿಟಿವ್ ಆಗಿ ತಗೋತಾರೆ, ಕೆಲವರು ಏನೋ ಅನ್ನೋ ತರ ಯೋಚನೆ ಮಾಡ್ಬೋದು. ಬಟ್ ಇದುವರೆಗೂ ನನಗ್ ಮಾತ್ರ ಯಾವತ್ತೂ ಅವ್ರ ಬಗ್ಗೆ ನೆಗೆಟಿವ್ ಆತರ ಯಾವತ್ತೂ ಆಗಿಲ್ಲ. ಯಾಕಂದ್ರೆ ಅವ್ರು ಹೇಳ್ಕೊಡ್ತಾ ಇರೋದು ಪ್ರತಿಯೊಂದು ತುಂಬಾನೇ ಒಳ್ಳೇದು ಹೇಳ್ಕೊಡ್ತಿದ್ದಾರೆ. ಯಾಕಂದ್ರೆ ಒಂದು ಡ್ಯಾನ್ಸರ್ ಆಗಿ ಮಕ್ಕಳಿಗೆ ಡಿಸಿಪ್ಲಿನ್ ಬೇಕು, ಪಂಚುಯಾಲಿಟಿ ಬೇಕು, ಮತ್ತೆ ಆ ಒಂದು ಶ್ರದ್ಧೆ, ಭಕ್ತಿ ಅನ್ನೋದು ಎಲ್ಲಾನು ಇರ್ಲೇಬೇಕಾಗತ್ತೆ. ಮತ್ತೆ ಮಲ್ಟಿ ಟಾಸ್ಕಿಂಗ್ ಮಾಡ್ಬೇಕು ಅನ್ನೋ ತರನೇ, ಲೈಕ್ ನಾನ್ ಯಾವ ತರ ಯೋಚನೆ ಮಾಡ್ತೀನೋ ಅವರು ಅದೇ ಯೋಚನೆ ಮಾಡ್ತಾರೆ. ಸೊ ಹಂಗಾಗಿ ನನಗ್ ಮಾತ್ರ ಈ ಡ್ಯಾನ್ಸ್ ಕ್ಲಾಸ್ ತುಂಬಾನೇ ಇಷ್ಟ ಆಗಿದೆ. ಸೊ ಅದಾದ್ಮೇಲೆ ಡ್ಯಾನ್ಸ್ ಶುರು ಆಯ್ತು. ಬಟ್ ನಾನಿಲ್ಲಿ ಮ್ಯೂಸಿಕ್ ಯಾವುದು ಅದು ಹಾಕ್ತಾ ಇಲ್ಲ, ಬಿಕಾಸ್ ಯಾಕಂದ್ರೆ ಕಾಪಿರೈಟ್ ಕ್ಲೈಮ್ ಆಗ್ಬಿಡತ್ತೆ ಅಂತ ಹೇಳಿ, ಅದು ಸಾಂಗ್ನೇ ಇದಿರತ್ತಲ್ವಾ,
ಹಂಗಾಗಿ ನಾರ್ಮಲ್ ಆಗಿ ನಾನು ವಾಯ್ಸ್ ಓವರ್ನ ಕೊಡ್ತಿದ್ದೀನಿ. ನಿಜವಾಗ್ಲೂ ಒಂದು ಮಗುಗಿಂತ ಒಂದು ಮಗು ಎಷ್ಟು ಚೆನ್ನಾಗಿ ಆಡಿದ್ರು ಅಂದರೆ ಯಾರನ್ನ ನೋಡೋದು ಯಾರನ್ನ ಬಿಡೋದು ಅಂದರೆ ನಾನಿಲ್ಲಿ ನಮ್ಗೆ ಇನ್ನೂ ಒಂಥರ ಪ್ರಾಬ್ಲಮ್ಮು. ನನಗೂ ನಮ್ಮ ಮನೆಯವ್ರಿಗೂ ಒಂದು ಡ್ಯಾನ್ಸಲ್ಲಿ ಇಬ್ಬರು ಇದ್ದರೆ ಹನಿ ನೋಡೋದ ಪಾವನಿ ನೋಡೋದ ಅನ್ಸುತ್ತೆ. ಮತ್ತು ನಮ್ಮ ಮಕ್ಳಿಬ್ಬರನ್ನೇ ಅಂತಲ್ಲ, ಬೇರೆ ಎಲ್ಲ ಮಕ್ಕಳನ್ನೂ ನೋಡಬೇಕು ಅನ್ಸುತ್ತೆ. ಅವ್ರದ್ದು ಅಭಿನಯ ಎಷ್ಟು ಚೆನ್ನಾಗಿರತ್ತೆ. ಒಬ್ಬೊಬ್ರು ಕಣ್ಣಿಂದಲೇ ಅವರು ಒಂದು ಇದನ್ನ ತೋರಿಸ್ತಾರೆ. ಡ್ಯಾನ್ಸ್ದು ಫಾರ್ಮು ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ, ಅದನ್ನೆಲ್ಲ ನೋಡೋದಕ್ಕೆ ನಮ್ಗಂತೂ ಒಂಥರ ಹಬ್ಬ ಥರ ಇರತ್ತೆ. ತುಂಬ ಜನ ಇಷ್ಟಪಡಲ್ಲ ಅನ್ಕೋತೀನಿ, ಬೋರಿಂಗ್ ಅಂತ ಅನ್ಕೋಬೋದು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಭರತನಾಟ್ಯಂ ಡ್ಯಾನ್ಸನ್ನ ಅದ್ರ ಬಗ್ಗೆ ಗೊತ್ತಿರೋರೆ ಅದನ್ನ ಎಂಜಾಯ್ ಮಾಡ್ಬೋದು. ಆ್ಯಕ್ಚುಲಿ ಅಲ್ಲಿ ಬಂದಿರೋರೆಲ್ಲ ಫೈನಲ್ ಆಗಿ ಸ್ಟ್ಯಾಂಡಿಂಗ್ ಒವೇಷನ್ ಕೊಟ್ಟು ಎಲ್ಲ ಕ್ಲಾಪ್ಸ್ ಮಾಡಿದ್ರು. ಒಂಥರ ಪ್ರೌಡ್ ಫೀಲ್ ಆಗ್ತಾ ಇತ್ತು ಆಸ್ ಎ ಪೇರೆಂಟ್ಸ್. ನಮಗೆ ನಾವೇ ಅಲ್ಲ, ಇನ್ನು ಬೇರೆ ಪೇರೆಂಟ್ಸ್ ಬಂದಿರೋರು ಎಲ್ಲಾರ್ಗು ಅಷ್ಟೇ ಒಂಥರ ಪ್ರೌಡ್ ಅಂತ ಹೇಳಿ ಅನ್ನಿಸ್ತಾ ಇತ್ತು. ತುಂಬಾನೇ ಚೆನ್ನಾಗಿ ಆಯ್ತು ಪ್ರೋಗ್ರಾಮ್ ಎಲ್ಲ ಮಾತ್ರ. ಅದರಲ್ಲೂ ಈ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ನಮ್ಗೆ ಇನ್ನೊಂದು ಟಾಸ್ಕ್ ಇರುತ್ತೆ. ಏನು ಅಂದ್ರೆ ಇಬ್ರು ಬಂದ್ಬಿಡ್ತಾರೆ ಕೇಳೋದು, ಅಮ್ಮ ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡೋದ್ನ, ನಂದು ಈ ಪ್ಯಾರಾಗ್ರಾಫ್ ಅಲ್ಲಿ ಅಭಿನಯ ಯಾವ ತರ ಇತ್ತು, ನಾನು ಇಲ್ಲೇಗ್ ಮಾಡಿದೆ ಅಲ್ಲೇಗ್ ಮಾಡಿದೆ ಅಂತ ಕೇಳ್ತಾರೆ. ಅವಾಗ ನನ್ಗೆ ಆನ್ಸರ್ ಮಾಡ್ಬೇಕು ಅಂದ್ರೇನೆ ಇದಾಗತ್ತೆ. ಯಾಕಂದ್ರೆ ಒಬ್ರು ಬೇರೆ ಬೇರೆ ಡ್ಯಾನ್ಸ್ ಅಲ್ಲಿ ಇದ್ರೆ ನನ್ಗೆ ಅದು ಒಂಥರ ಗೊತ್ತಾಗಲ್ಲ. ಇಬ್ರು ಒಂದೇ ಡ್ಯಾನ್ಸ್ ಅಲ್ಲಿ ಇರ್ತಾರ, ಕೆಲವು ಸತಿ ಇಬ್ರು ಒಂದೇ ಫಾರ್ಮ್ ನ ಕೇಳ್ತಿರ್ತಾರೆ ನನ್ಗೆ, ಇದನ್ನ ನಾನು ಯಾವ ರೀತಿ ಮಾಡ್ದೆ ಅಂತ. ಈಗ ಹನಿದು ಬಗ್ಗೆ ಹೇಳಿದ್ರೆ ನೀನ್ ಪಾವನಿನೇ ನೋಡಿದ್ಯಾ, ನಾನು ನೋಡಿಲ್ವಾ ಅಂತ ಹನಿಗ್ ಅನ್ಸುತ್ತೆ. ಇಲ್ಲ ಪಾವನಿಗೆ ಏನಾದ್ರು ಹನಿ ಚೆನ್ನಾಗ್ ಆತರ ಹೇಳ್ಬಿಟ್ರೆ, ಓ ನೀನು ಯಾವಾಗ್ಲೂ ಅವಳನ್ನೇ ನೋಡ್ತೀಯ, ನಾನು ನೋಡೋದೇ ಇಲ್ಲ ಬಿಡು ಅಂತ ಹೇಳ್ತಾರೆ. ಅವಾಗ ಯಪ್ಪ ನನ್ಗೆ ಇವ್ರು ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದಾಗ ಮಾತ್ರ ನಿಜವಾಗ್ಲೂ ಇದು ಒಂದು ಟಾಸ್ಕ್ ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಇಬ್ರಿಗೂ ಯಾರ್ದು ಹೇಳೋದು ಯಾರ್ದು ಬಿಡೋದು ಅಂತ ಅನ್ಬಿಟ್ಟು. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಯೂಶಲಿ ಫೋನ್ ಆನಲ್ಲಿ ಇಟ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಒಬ್ಬರನ್ನ ನೋಡ್ತಿರ್ತೀನಿ. ಅದಾದ್ಮೇಲೆ ಫೋನಲ್ಲಿ ಒಬ್ಬರನ್ನ ನೋಡ್ಕೋತೀನಿ. ಯಾಕಂದ್ರೆ ಕಣ್ಣು ಆಡ್ಸಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರತ್ತೆ. ಅದ್ರಲ್ಲೂ ನನ್ಗೆ ನಮ್ಮ ಪಾವನಿ ಮಾಡ್ತಾಳೆ ಡ್ಯಾನ್ಸು. ನಿಜವಾಗ್ಲೂ ಅವಳು ಡ್ಯಾನ್ಸ್ ನೋಡೋದಕ್ಕಂತೂ ಎರಡು ಕಣ್ಣು ಸಾಕಾಗೋದಿಲ್ಲ ಅಂತ ಹೇಳಿ ಅನ್ಸುತ್ತೆ. ಹಂಗ ಅನ್ಬಿಟ್ಟು ನಿಜವಾಗ್ಲೂ ಹನಿ ಮಾಡಲ್ಲ ಅಂತ ನಾನು ಹೇಳೋದೇ ಇಲ್ಲ. ಇಬ್ರು ನನ್ನ ಮಕ್ಕಳೇ, ಇಬ್ರು ನನ್ಗೆ ಹೆಚ್ಚೇನೆ, ಎರಡು ಕಣ್ಣಿದ್ದಂಗೆನೆ. ಬಟ್ ಒಬ್ಬೊಬ್ರಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಅಂತ ಹೇಳ್ತೀವಿ ಅಲ್ವಾ, ಆ ಟ್ಯಾಲೆಂಟ್ ನೋಡಕ್ ಹೋದ್ರೆ 1% ನಾನು ನಮ್ಮ ಪಾವನಿಗೆ ಓಟ್ ಹಾಕ್ತೀನಿ ಅಷ್ಟೇನೆ. ಅವಳು ಡ್ಯಾನ್ಸ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ನೋ ತರ ಫೀಲ್ ಬರುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾಳೆ. ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಮತ್ತೊಂದು ವ್ಲಾಗ್ ಅಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಬಟ್ ಈ ವ್ಲಾಗ್ ಇಲ್ಲಿಗೆನೆ ಎಂಡ್ ಆಗೋದಿಲ್ಲ, ಇನ್ನೂ ಸ್ವಲ್ಪ ಇದೆ. ಬಟ್ ಅದಕ್ಕೆ ನಾನು ರಾ ವಾಯ್ಸ್ನೇ ಹಾಕಿದ್ದೀನಿ, ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಆದಷ್ಟು ಬೇಗ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್, ಸಿ ಯು. ಸಂಗಮ ಡಾನ್ಸ್ ಸೆಂಟರ್ನ ಎಲ್ಲ ಕಲಾವಿದರಿಗೂ ಜೆಸಿಎಸಿಯ ಕಲಾ ಸಪ್ತಮಿಯ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಕಲಾವಿದರನ್ನ ಗೌರವಿಸಲು ನಮ್ಮ ನಾಡಿನ ಉತ್ತಮ ಸಂಗೀತ ಗುರುಗಳು ಹಾಗೂ ವಿದ್ವಾಂಸರಾದ ವಿದ್ವಾನ್ ಶ್ರೀ RS ನಂದಕುಮಾರ್ ಸರ್ ಅವರು ದಯಮಾಡಿ ವೇದಿಕೆಯ ಮೇಲೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಇವರೊಂದಿಗೆ ನಮ್ಮ ಜೆಸಿಎಸಿಯ ಕಲ್ಚರಲ್ ಕ್ಯೂರೇಟರ್ ಆದ ವಿದ್ವಾನ್ ಶ್ರೀ ಮಾನಸ ನಯನ ಸರ್ ಅವರು ಕೂಡ ದಯಮಾಡಿ ವೇದಿಕೆಯ ಮೇಲೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಇಂದಿನ ಈ ಪ್ರದರ್ಶನದ ಕೇಂದ್ರ ಬಿಂದು ವಿದುಷಿ ಡಾಕ್ಟರ್ ಸಾಧನಶ್ರೀ ಪಿ. ಹರ್ಷಿನಿ ಎಂ, ಕುಮಾರಿ ಪಾವನಿ ಎಂ, ಕುಮಾರಿ ಸೋನಾ ಕೆ, ಹಾಗೂ ಕುಮಾರಿ ಶುಭಾಂಗಿನಿ. ಈ ಎಲ್ಲ ಕಲಾವಿದರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಕರತಾಳಗಳನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ.